ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಕಳೆದ 3-4 ದಿನಗಳಿಂದ ಒಂದು ವಿಚಾರ ಮೀಡಿಯಾದಲ್ಲಿ ಚರ್ಚೆಗೆ ಬರ್ತಿದೆ. ಅದೇನಂತ ಹೇಳಿದ್ರೆ IVF ಮೂಲಕ ಭಾವನಾ ಅವರು ಗರ್ಭಿಣಿಯಾಗಿರುವಂಥ ವಿಚಾರ. ಸೊ ಈ ವಿಚಾರ ಮೊದಲೇ ಬಾರಿ ಕೇಳಿದಾಗ ಅವರ ವೈಯಕ್ತಿಕ ಬದುಕು, ಅದರಲ್ಲಿ ನಾವು ಮಾತಾಡೋಂಥದ್ದು ಏನಿಲ್ಲ ಅಂತ ನಾನು ಸುಮ್ಮನಾಗಿದೆ. ಆದರೆ ನಂತರ ಅನಿಸಿದ್ದು ನನಗೆ ಒಬ್ಬರ ವೈಯಕ್ತಿಕ ನಿರ್ಧಾರ ಅಥವಾ ಒಬ್ಬರ ವೈಯಕ್ತಿಕ ಆಸೆ ಅಭಿಲಾಷೆಗಳು ಬೇರೆಯವರ ಬದುಕನ್ನು ತೊಂದರೆಗೀಡು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನು. ಅದು ಬೇರೆ ಏನೂ ಅಲ್ಲ, ಅವ್ರಿಗೆ ಹುಡ್ತಾ ಇರೋ ಅವಳಿ ಜೋಳು ಮಕ್ಕಳ ಬಗ್ಗೆ ನನ್ನ ಒಂದು ಕನ್ಸರ್ನಿಂದ ಈ ಮಾತನ್ನು ಆಡ್ತಾ ಇದ್ದೇನೆ. ಅವರು ಹೇಳಿದಂಥ ಮಾತು, ತಂದೆ ಬೇಡ, ನಾನೇ ಕೂಡ ಎಲ್ಲ ತಂದೆ ತಾಯಿ ಇದ್ಕೊಂಡು ಕಲೆ ಸಂಸ್ಕೃತಿ ಸಂಸ್ಕಾರ ಕೊಟ್ಟು ಹೆಚ್ಚಿನ ಪ್ರೀತಿ ಕೊಟ್ಟು ಮಕ್ಕಳನ್ನ ಸಾಕಿ ಬೆಳೆಸ್ತೇನೆ ಅಂತ ಹೇಳಿಬಿಟ್ಟು. ಖಂಡಿತವಾಗಿ ಒಬ್ಬ ತಾಯಿಗೆ ಆಸೆ ಇರುತ್ತೆ, ಮಕ್ಕಳು ಸಮಾಜದಲ್ಲಿ ಅತ್ಯುತ್ತಮವಾಗಿ ಬೆಳಿಬೇಕು, ಒಳ್ಳೆಯ ಒಂದು ಹೆಸರನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ತಾಯಿ ಕಷ್ಟಪಡ್ತಾಳೆ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ತಾಯಿ ಅಂತ ಕರೆಸ್ಕೋಬೇಕಂತ ಎಲ್ಲ ಮಹಿಳೆಯರ ಆಸೆ ಇರುತ್ತೆ. ಸೊ ಹಾಗೆ ಕೂಡ ಭಾವನವ್ರಿಗೂ ಇದೆ, ಅದು ತಪ್ಪಲ್ಲ. ಆದರೆ ನಾವೆಲ್ಲ ಕೊಡ್ಲಿಕ್ಕೆ ತಯಾರಿರ್ತೀವಿ, ಆ ಮಗುವಿನ ಆಸೆ ಏನು, ಅದರ ಇಚ್ಛೆ ಏನು, ಆ ಮಗುವಿನ ಇನ್ನರ್ ಫೀಲಿಂಗ್ಸ್ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತೇವೆ. ಈಗ ಅವ್ರಿಗೀಗ ಆಸೆ ಇದೆ ನಾನು ತಾಯಿ ಅನಿಸ್ಕೋಬೇಕು ಅಂತ, ಅದೇ ರೀತಿ ಮುಂದೊಂದು ದಿನ ಮಗುವಿಗೆ ಆಸೆ ಬರಬಹುದು, ನನಗೆ ಅಪ್ಪ ಇರಬೇಕಿತ್ತು, ನಾನು ಅಪ್ಪ ಅಮ್ಮನ ಕೈಯನ್ನು ಹಿಡ್ಕೊಂಡು ನಡ್ಕೊಂಡು ಹೋಗಬೇಕಿತ್ತು. ಸೊ ನೋಡಿ, ಇದು ಆಸೆ ಮಗುಗೂ ಬರುತ್ತೆ, ತಪ್ಪಲ್ಲ ಅದು. ಯಾಕಂದರೆ ಅಕ್ಕಪಕ್ಕ ವಾತಾವರಣ ನೋಡುತ್ತೆ, ಸ್ಕೂಲ್ಗೆ ಹೋಗುವಾಗ ಅಪ್ಪ ಅಮ್ಮ ಜೊತೆಗೆ ಬರೋದನ್ನು ನೋಡುತ್ತೆ. ಈ ಥರ ನೋಡಿದಾಗ ಮಗುವಿಂದು ಕೂಡ ಸಹಜವಾದ ಆಸೆ. ಯಾಕಂದರೆ ಒಬ್ಬ ಹೆಣ್ಣಿಗೆ ತಾಯಿ ಆಗಬೇಕಂತ ಆಸೆ ಇರುತ್ತೆ, ಪುಟಾಣಿ ಮಗುವಿಗೆ ಆಸೆ ಇರುತ್ತೆ, ಅಪ್ಪ ಅಮ್ಮ ಇಬ್ಬರು ಇರಬೇಕು ನನಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದೊಂದು ರೀತಿ ಸಮಾಜದ ವಿರುದ್ಧವಾಗಿ ನಡೆದುಕೊಳ್ಳೋದು ಅಂತ ನನಗನ್ಸಿದ್ದು. ಯಾಕಂತ ಹೇಳಿದರೆ ಈ ಪುಟಾಣಿ ಮಕ್ಕಳಲ್ಲಿ ಈ ರೀತಿ ಬರುವಂಥ ಭಾವನೆಗಳು ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆಯಬಹುದು. ಸೊ ಅವರು ಯೌವನಾವಸ್ಥೆನಲ್ಲಿದ್ದಾಗ ಕೆಲವು ಮಕ್ಕಳು ಈ ವಿಚಾರದಲ್ಲಿ ಮಂಕಾಗ್ಬಿಡ್ತಾರೆ. ಸೊ ಅವರು ಏನೂ ಒಂಥರ ಆ್ಯಕ್ಟಿವೇ ಇರೋದಿಲ್ಲ, ಆ ಥರ ಆಗ್ತಾರೆ. ಇನ್ನು ಕೆಲವು ಮಕ್ಕಳು ಅಗ್ರೆಸಿವ್ ಆಗಿ ಸ್ವಲ್ಪ ಸಮಾಜದಲ್ಲಿ ಕಂಟಕಪ್ರಾಯವಾಗಿ ಬೆಳಿಬೋದು. 2 ಸಾಧ್ಯತೆಗಳು ಇರೋವಂಥದ್ದನ್ನು ನೋಡಿದ್ದೀವಿ. ಯಾಕಂದರೆ ನಾನು ಮಾಡ್ತಾ ಇರೋದೇ ಕೌನ್ಸಿಲಿಂಗ್ ಜಾಬ್. ನಾನು ಈಗ ಸದ್ಯಕ್ಕೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಆಗಿರ್ಬೋದು, ಬಟ್ ಹಿಂದೆಲ್ಲ ನಾನು ಕಳೆದ 20 ವರ್ಷಗಳಿಂದನೂ ತಾಯಿ ಮಗು ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ, ಸೊ ಎಷ್ಟೋ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿರೋದ್ರಿಂದ, ತಾಯಿಯಂದ್ರಿಗೂ ಕೌನ್ಸಿಲಿಂಗ್ ಮಾಡೋದ್ರಿಂದ ನನ್ನ ಒಂದು ಅನುಭವದಿಂದ ಹೇಳ್ತಾ ಇದ್ದೇನೆ ನಾನು. ತುಂಬ ಮಕ್ಕಳು ಪುಟಾಣಿ ಮಕ್ಕಳಾಗಿದ್ದಾಗ ಅವ್ರ ಫೀಲಿಂಗ್ಸೇ ಇರುತ್ತೆ, ಅದಕ್ಕೆ ಪೇರೆಂಟ್ಸ್ ರೆಸ್ಪಾಂಡ್ ಮಾಡಿರೋದಿಲ್ಲ. ಸೊ ಅದು ಕ್ಯಾರಿ ಆಗ್ತಾ ಆಗ್ತಾ ಒಂದು ಹಂತದಲ್ಲಿ ಬೇರೆ ಥರನೇ ವರ್ತನೆಗಳು ಆರಂಭ ಆಗುತ್ತೆ. ಇದರ ಜೊತೆಗೆ ತಾಯಿ ಆಗಲಿಕ್ಕೆ ಸರಿಯಾದ ಒಂದು ವಯೋಮಿತಿಯನ್ನು ಕೂಡ ಗೈನಕಾಲಜಿಸ್ಟ್ ತಿಳಿಸ್ತಾರೆ. ಅಂದರೆ 20ರಿಂದ 30 ವರ್ಷ ಒಬ್ಬ ಮಹಿಳೆ ತಾಯಿ ಆಗಲಿಕ್ಕೆ ಅತಿ ಸೂಕ್ತವಾದ ಒಂದು ಏಜ್ ಅಂತ ಹೇಳ್ತಾರೆ. ಸೊ 30+ ಅಂದರೆ ಅವರು ಕೂಡ ಹೇಳ್ತಾರೆ ಅದು ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಿಬಿಟ್ಟು. ಸೊ ಇದು ತಾಯಿಯ ಒಂದು ಆರೋಗ್ಯದಿಂದ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಅನಂತರ ಭಾವನಾ ಅವರು ಒಬ್ಬ ಸೆಲೆಬ್ರಿಟಿ. ಆ ಸೆಲೆಬ್ರಿಟೀಸು ಏನೇ ಒಂದು ನಿರ್ಧಾರ ತೊಗೊಂಡ್ರೂ ಕೂಡ ಅದನ್ನು ಸರಿ ಅಂತ ಹೇಳಿಬಿಟ್ರೆ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಸೆಲೆಬ್ರಿಟೀಸ್ ಏನಂದರೆ ಏನೇ ಒಂದು ಅವ್ರು ನಿರ್ಧಾರ ತೊಗೊಳ್ತಾರೆ ಅಂದರೂ ಕೂಡ ಅದು ಸಮಾಜದ ಒಂದು ಶ್ರೇಯೋಭಿವೃದ್ಧಿಗೆ ಗೋಸ್ಕರ ಇರಬೇಕಾಗತ್ತೆ. ಈಗ ತಂದೆನೇ ಬೇಡ, ಮಕ್ಕಳು ನಾವು ತುಂಬ ಚೆನ್ನಾಗಿ ಸಾಕ್ತೀವಿ, ಅವ್ರಿಗಿಂತ ಚೆನ್ನಾಗಿ ಸಂಪಾದನೆ ಮಾಡ್ತೀವಿ, ಸಶಕ್ತವಾಗಿ ನಾವು ಫ್ಯಾಮ್ಲಿನ ದುಗ್ಸ್ಕೊಂಡು ಹೋಗ್ತೀವಿ, ಎಲ್ಲನೂ ಸರಿ. ನಾವು ಹಿಂದಿನ ಹಿಸ್ಟ್ರಿ ತಕ್ಕೊಂಡು ಹೋದರೆ ಮಹಿಳೆ ಮಾಡದೇ ಇರೋ ಕೆಲಸನೇ ಇಲ್ಲ, ರಾಜ್ಯವನ್ನೇ ಆಳಿದ್ದಾರೆ. ಸೊ ಎಲ್ಲ ಕೆಲಸನೂ ಮಹಿಳೆ ತುಂಬ ಸಮರ್ಥವಾಗಿ ನಿಭಾಯಿಸಬಲ್ಲಳು. ಸೊ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಪುಟಾಣಿ ಮಗುವಿನ ಆಸೆಯನ್ನು ನಾವು ಹಿಂದೆ ತಳ್ಳೋಕ್ಕಾಗೋದಿಲ್ಲ. ಈಗ ಪುಟಾಣಿ ಮಗು ಸ್ವಲ್ಪ ತಿಳುವಳಿಕೆ ಬಂದ ನಂತರ ಕೇಳ್ಬೋದು, ನನಗೂ ಅಪ್ಪ ಇರಬೇಕತ್ತಮ್ಮ, ನಾನು ಅಪ್ಪ ಅಮ್ಮನ ಜೊತೆ ಬೆಳಿಬೇಕಿತ್ತು, ನಾನು ಅಪ್ಪನ ಕೈ ಹಿಡ್ಕೊಂಡು ಜೊತೆ ನಡ್ಕೊಂಡು ಹೋಗಬೇಕಿತ್ತು, ನನ್ನ ಅಪ್ಪ ಯಾರು, ಈ ಥರ ಪ್ರಶ್ನೆಗಳು ಮಗು ಮನಸ್ಸಲ್ಲಿ ತುಂಬ ಬರ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ನಾವು ಅವಾಗ ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾ, ಇದೆಲ್ಲ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಹಾಗಾಗಿ ಇದಿಷ್ಟು ನಾನು ನನ್ನ ಪ್ರೊಫೆಷನಲ್ಲಿ ಕೆಲವೊಂದು ಕಂಡಂಥ ಸತ್ಯಗಳನ್ನ ಹಂಚ್ಕೊಳ್ತಾ ಇದ್ದೇನೆ. ಸೊ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.